ಫ್ರೆಂಡ್ಸ್, ಇದು ರಾಯಲ್ ಮೆಕ್ಯಾನಿಕ್ ನೋಡಿ. ನಮ್ಮ ಒಂದು ಸ್ಪ್ಲೆಂಡರ್ ಇಂಜಿನ್ ರೆಡಿ ಮಾಡ್ತಾ ಇದ್ದೀನಿ. ಈ ಕಡೆ ಬನ್ನಿ. ಇಂಜಿನ್ ರೆಡಿ ಮಾಡಿದ್ದೀನಿ, ಬಟ್ ಬೋರ್ ಕೂರಿಸ್ಬೇಕಾದ್ರೆ ಪಿಸ್ಟನ್ ಹಾಕ್ತಾ ಇದ್ದೀನಿ. ಕೆಲವ್ರಿಗೆ ಹೊಸದಾಗಿ ಕಲಿಯೋಂಥ ಮೆಕ್ಯಾನಿಕ್ಗಳಿಗೆ ಇದೊಂದು ಕನ್ಫ್ಯೂಷನ್ ಇರುತ್ತೆ. ಏನಪ್ಪ ಇದು ಕನ್ಫ್ಯೂಷನ್ ಅಂದರೆ, ಆಯ್ತು ಹತ್ರ ಬನ್ನಿ. ಇನ್ನು ಈ NI ಇರುತ್ತಲ್ಲ, ಇದು ಈ ರೀತಿ ಟಾಪ್ ಹಾಕ್ಬೇಕಾ ಇಲ್ಲ ಈ ರೀತಿ ಬಾಟಮ್ ಹಾಕ್ಬೇಕಾ ಅಂತ ಕನ್ಫ್ಯೂಷನ್ ಇರುತ್ತೆ. ಇದು ಬಂದು KCC ಪಾರ್ಟ್ ನಂಬರ್, ಇದು ಹೀರೋ ಹೋಂಡಾದು KCC ಪಾರ್ಟ್ ನಂಬರು. ಇಲ್ಲಿ ಒಂದು ಹೋಲ್ ಇರುತ್ತೆ ನೋಡಿ, ಇದು ವಾಲ್ ಕೂರುತ್ತೆ, ವಾಲ್ ಬಂದು ಹೊಡೆಯುತ್ತೆ ಅನ್ನೋದಕ್ಕೋಸ್ಕರ ಇಲ್ಲೊಂದು ಹೋಲ್ ಆಗಿರುತ್ತೆ, ಗ್ರೂ ಟೈಪ್ ಇರುತ್ತೆ. ಬಟ್ ಇದು ಕೆಲವರು ಎಕ್ಸಾಸ್ಟ್ ಇನ್ಲೆಟ್ಗೆ ಹಾಕ್ಬಿಡ್ತಾರೆ. ಇನ್ಲೆಟ್ಗೆ ಹಾಕ್ಬಾರ್ದು, ಈ ರೀತಿ ಹಾಕ್ಕೊಳ್ಬೇಕು. NI ಬರೋದು ಬಂದು ಟಾಪಲ್ಲಿರಬೇಕು, KCC ಬಂದು ಕೆಳಗಡೆ ಡೌನಲ್ಲಿರಬೇಕು. ಹಾಗೆ ರಿಂಗ್ಸ್ ಪೊಸಿಷನ್ಗಳು ಕೆಲವರು ಹೀಗೆ ಡೈರೆಕ್ಷನ್ ಇದೆ, ಕೆಲವರು W ಶೇಪ್ ಹಾಕಬೇಕು, ಮತ್ತು ಕೆಲವರು V ಶೇಪ್ ಹಾಕಬೇಕು, ಆ ಥರ ಹೇಳ್ತಾರೆ. ರಿಂಗ್ಸ್ ಬಂದು ಯಾವ ರೀತಿ ಆದರೂ ಹಾಕ್ಬೋದು. ನಾವು ಏನೇ ಹಾಕಿದ್ರೂ ಪಿಸ್ಟಿನ್ ಬಂದು TDCಯಿಂದ BDC ಬರಬೇಕಾದ್ರೆ ಈ ರಿಂಗ್ಸ್ಗಳು ಜಂಪ್ ಆಗುತ್ತೆ, ರೊಟೇಷನ್ ಅದರ ಡೈರೆಕ್ಷನ್ ಚೇಂಜ್ ಆಗುತ್ತೆ. ಹಾಗೆ ರಿಂಗ್ಸ್ ಬಂದು ಯಾವ ರೀತಿ ಯಾರು ಹಾಕ್ಬೋದು, ಯಾವ ರೀತಿ ಹಾಕಿದ್ರು ಏನು ತೊಂದರೆ ಇಲ್ಲ, ಹೇಗೆ ಬೇಕಾದ್ರೂ ಹಾಕ್ಕೊಳ್ಳಿ. ಹಾಗೆ ಈ ಸಣ್ಣ ಮಾಹಿತಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಹೆಚ್ಚಿನ ರೀತಿ ವಿಡಿಯೋ ಮಾಡೋಕ್ಕೆ ಸಪೋರ್ಟ್ ಮಾಡಿ. ಬಾಯ್.